Hello everyone. So in the previous lecture I have given the notes of first chapter company final accounts, that is the theory part. The next comes to the practical part of company final accounts. So there are two statements mainly which we are going to prepare in this particular chapter. So that is the first one, statement showing profit and loss, and the second one, statement showing the financial position, that is statement of assets and liabilities. ಸೊ ಲಾಸ್ಟಲ್ಲಿ ನಿಮಗೆ ಇಂಟ್ರೊಡಕ್ಷನ್ ಹೇಳಿದ್ದೆ, ಟೋಟಲ್ ಕಾರ್ಪೊರೇಟ್ ಅಕೌಂಟಿಂಗ್ ಸಿಲೆಬಸ್. ಅದಾದಮೇಲೆ ಫಸ್ಟ್ ಚಾಪ್ಟರ್ ಥಿಯರಿ ಪಾರ್ಟ್ ಕಳಿಸಿದ್ದೆ ನಿಮಗೆ. ಸೊ 10 ಕ್ವೆಶನ್ಸ್ ಥಿಯರಿ ಪಾರ್ಟಲ್ಲಿ. ಸೊ ಫಸ್ಟ್ ಚಾಪ್ಟರಲ್ಲಿ ಪ್ರಾಕ್ಟಿಕಲ್ ಪಾರ್ಟಲ್ಲಿ ಬಂದಾಗ ನಿಮಗೆ 2 ಸ್ಟೇಟ್ಮೆಂಟ್ಸ್ ಇರುತ್ತೆ ಮೇನ್ಲಿ ಪ್ರಿಪೇರ್ ಮಾಡಬೇಕಾಗಿರೋದು ಫಸ್ಟ್ ಚಾಪ್ಟರಲ್ಲಿ. ಸೊ ಅದರಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆ್ಯಂಡ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್. ಸೊ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಈಸ್ ನಥಿಂಗ್ ಬಟ್ ವಾಟ್ P&L ಅಕೌಂಟು. ಸೊ ಫೈನಾನ್ಷಿಯಲ್ಸ್ ಅಕೌಂಟಿಂಗ್ನಲ್ಲಿ ಮಾಡ್ತಾ ಇದ್ರಲ್ವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇಲ್ಲಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಕರಿತೀವಿ. ಅದೇ ಥರ ಬ್ಯಾಲೆನ್ಸ್ ಶೀಟ್ನ ಏನಂತ ಕರಿತೀವಿ, ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್. ಸೊ these two are the main financial statements in which we are going to prepare, as well as to find out profit and the financial position of a company. So mainly statement of profit and loss ಅಲ್ಲಿ ಟೋಟಲ್ ಆಗಿ 13 ನೋಟ್ಸ್ ಬರುತ್ತೆ. ಆಮೇಲೆ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್ ಅಲ್ಲಿ 26 ನೋಟ್ಸ್ ಬರುತ್ತೆ. ಸೊ ವಾಟ್ ಆರ್ ದೀಸ್ ನೋಟ್ಸ್? ಸೊ ಏನು ನೋಟ್ಸ್ ಅಂದರೆ, ಸೊ ನೋಟ್ಸ್ ಆರ್ ನಥಿಂಗ್ ಬಟ್ ಹೆಡ್ಸ್ ಆಫ್ ಎಂಟ್ರೀಸ್. ನೋಟ್ಸ್ ಆರ್ ಹೆಡ್ಸ್ ಆಫ್ ಎಂಟ್ರೀಸ್. ಸೊ ಫಾರ್ಮ್ಯಾಟ್ ಹಾಕ್ತಾ ನಿಮಗೆ ಹೇಳ್ತೀನಿ, ಅವಾಗ ಅರ್ಥ ಆಗುತ್ತೆ ಈಸಿಯಾಗಿ. ಸೊ ನೆನ್ಪಿಟ್ಕೊಳ್ಳಿ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಲ್ಲಿ ನಿಮಗೆ 13 ನೋಟ್ಸ್ ಬರುತ್ತೆ. ಆ್ಯಂಡ್ ಇನ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್ ಸೊ ಇಲ್ ಬಿ recording 26 notes. Okay, so notes are nothing but what? Heads of entries. In each and every statement, in each statement you will get 13 and 26 notes. So first one, statement of profit and loss format ನೋಡ್ಕೊಳ್ಳೋಣ. Okay, so first draw the statement, the format of statement. So ಅದಕ್ಕೆ ಹೆಡ್ ಏನು ಕೊಡ್ತೀರಾ? ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್. ಸೊ ದಿಸ್ ಈಸ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್. ಸ್ಟೇಟ್ಮೆಂಟ್ ಆಫ್ profit and loss for the year ending. Okay, so this is the head of the statement. Then the format will be with 4 columns. First one, particulars column, the second one, notes column, the third one, amount column, and the last one is total column. So write particulars, this is notes, and this one is amount column, and this is total column. Okay, so first entry in statement of profit and loss is Roman number 1, that is continuing operations. Continuing operations. So continuing operations ಅಲ್ಲಿ the first note, so ಯಾವುದು ಫಸ್ಟ್ ನೋಟ್? ರೆವಿನ್ಯೂ ಫ್ರಮ್ ಆಪರೇಷನ್ಸ್. Revenue from operations. So revenue from operations is nothing but sales. Okay, revenue from operations ಅಂದ್ರೆ ಒಂದೇ, ಸೇಲ್ಸ್ ಅಂತ ಕೊಟ್ಟರು ಒಂದೇ. ಇದು ಫಸ್ಟ್ ನೋಟ್. ಇದನ್ನು ಟೋಟಲ್ ಕಾಲಮಲ್ಲಿ ಹಾಕಿಬಿಡಿ ಡೈರೆಕ್ಟಾಗಿ. ನೋಟ್ ನಂಬರ್ 1.
and the second one other income. This is note number 2 and idu kuda last outer column alli entry ಮಾಡಿ, and the total of these two is total revenue. So when we come across these two notes, ನಮಗೇನು ಗೊತ್ತಾಗ್ತಾ ಇದೆ, ಫಸ್ಟ್ ಅಲ್ಲಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಬೇಕಾದಾಗ ನಮಗೆ ಫಸ್ಟ್ 2 ಎಂಟ್ರೀಸ್ ಆರ್ ಇನ್ಕಮ್ ಎಂಟ್ರೀಸ್, ಹೌದಲ್ವಾ? P&L ಅಕೌಂಟಲ್ಲಿ ನಾವೇನು ಬರಿತಾ ಇದ್ವಿ, ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ ಬರಿತೀವಿ. ಇನ್ ಕೇಸ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್ನಲ್ಲಿ ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಅಂಡ್ ಕ್ರೆಡಿಟ್ ಸೈಡ್ ಇನ್ಕಮ್ ಬರ್ತಾ ಇದ್ವಿ. ಸೊ ಹಾಗಾಗಿ ಇಲ್ಲಿ ಸಹ ಅದೇ ಥರ ಬರೀಬೇಕು. ಫಸ್ಟ್ 2 ಎಂಟ್ರೀಸ್ ಏನು ಹೇಳುತ್ತೆ, ಇನ್ಕಮ್ ಆಫ್ ದ ಕಂಪನಿ ಎಕ್ಸ್ಪ್ಲೇನ್ ಮಾಡುತ್ತೆ, ಹೌದಲ್ವಾ? ಸೊ ಕಂಪನಿ ಇನ್ಕಮ್ಸ್ನ ತೋರಿಸುತ್ತೆ. ನೋಟ್ ನಂಬರ್ 1 ಮತ್ತು ನೋಟ್ ನಂಬರ್ 2. ನೋಟ್ ನಂಬರ್ 1ನಲ್ಲಿ ಯಾವ ಇನ್ಕಮ್, ರೆವೆನ್ಯೂ ಫ್ರಮ್ ಆಪರೇಷನ್ಸ್, ದಟ್ ಈಸ್ ಸೇಲ್ಸ್. ಆ್ಯಂಡ್ ನೋಟ್ ನಂಬರ್ 2ನಲ್ಲಿ ಅದರ್ ಇನ್ಕಮ್. ನೋಟ್ ನಂಬರ್ 2 ಇದು ಅದರ್ ಇನ್ಕಮ್ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಸಪ್ರೇಟ್ ಏನಕ್ಕೆ ತೋರಿಸ್ತಾ ಇದ್ದೇನೆ ಅಂದರೆ, ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಂದರೆ ಅರ್ಥ ಏನು, ದ ಮೇನ್ ಇನ್ಕಮ್ ಫ್ರಮ್ ದಿ ಬಿಸ್ನೆಸ್ ಶುಡ್ ಶೋನ್ ಅಂಡರ್ ನೋಟ್ ನಂಬರ್ 1 and supplement income or other income or subsidiary income should shown under note number 2. ಮೇನ್ ಇನ್ಕಮ್ ಅಂದರೆ ಏನು, ಬಿಸ್ನೆಸ್ ಯಾವ ಪರ್ಪಸ್ದು ಇದೆ ಅಥವಾ ಯಾವ ಬಿಸ್ನೆಸ್ ಇದೆ, ಮೇನ್ ಬಿಸ್ನೆಸ್ಸಿಂದ ಬರ್ತಾ ಇರೋ ಇನ್ಕಮ್ನ ಅಥವಾ ರೆವಿನ್ಯೂನ ನೋಟ್ ನಂಬರ್ 1ನಲ್ಲಿ ತೋರಿಸ್ಬೇಕು. ಅದರ್ ದ್ಯಾನ್ ದ ಮೇನ್ ಬಿಸ್ನೆಸ್ ಏನಾದರೂ ಸಬ್ಸಿಡರಿ ಇನ್ಕಮ್ ಬರ್ತಾ ಇದೆ ಅಂದರೆ, ಸೇ ಫಾರ್ ಎಕ್ಸಾಂಪಲ್ ಇನ್ಕಮ್ ಫ್ರಮ್ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಸಮ್ ಅದರ್ ಕಂಪನಿ, ಅದು ಅದರ್ ಇನ್ಕಮಲ್ಲಿ ಎಂಟ್ರಿ ಮಾಡ್ಕೊತೀವಿ. ಓಕೆ, ದೆನ್ ಅಗೇನ್ ಇಂಟ್ರೆಸ್ಟ್ ರಿಸೀವ್ಡ್ ಅದರ್ ಇನ್ಕಮಲ್ಲಿ ಬರುತ್ತೆ. ಸೊ ಮೇನ್ ಇನ್ಕಮ್ ಅಂದರೆ ಯಾವುದು, ಸೇ ಫಾರ್ ಎಕ್ಸಾಂಪಲ್ ಇಫ್ ಎ ಕಂಪನಿ ಈಸ್ ಎಂಗೇಜ್ಡ್ ಇನ್ ಪ್ರೊಡಕ್ಷನ್ ಆಫ್ ಸಮಥಿಂಗ್ ವುಡ್ ಆರ್ ಪ್ರೊಡಕ್ಷನ್ ಆಫ್ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ ಅಂದ್ಕೊಳ್ಳಿ. ಸೊ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ಮೇನ್ ಬಿಸ್ನೆಸ್ ಯಾವುದು, ಸೆಲ್ಲಿಂಗ್ ಆಫ್ ಕ್ಲಾತ್ಸ್, ಹೌದಲ್ವಾ? ಸೊ ದಟ್ ಈಸ್ ಮೇನ್ ಬಿಸ್ನೆಸ್. ಸೊ ಆ ಮೇನ್ ಬಿಸ್ನೆಸ್ ಇನ್ಕಮ್ನ ನೋಟ್ ನಂಬರ್ 1ನಲ್ಲಿ ಎಂಟ್ರಿ ಮಾಡಬೇಕು. ಅದೇ ಟೆಕ್ಸ್ಟೈಲ್ ಕಂಪನಿಗೆ ಸಬ್ಸಿಡರಿ ಇನ್ಕಮ್ ಅಥವಾ ಸಪ್ಲಿಮೆಂಟರಿ ಇನ್ಕಮ್ ಬೇರೆ ಏನಾದರೂ ಇತ್ತು ಅಂದರೆ ಸೆಕೆಂಡರಿ ಇನ್ಕಮ್, ಅದನ್ನು ನೋಟ್ ನಂಬರ್ 2 ಅಲ್ಲಿ ಎಂಟ್ರಿ ಮಾಡ್ಕೋಬೇಕು. ಅರ್ಥ ಆಯ್ತಾ? ಸೊ ದಿಸ್ ಈಸ್ ನೋಟ್ ನಂಬರ್ 1 ಅಂಡ್ ನೋಟ್ ನಂಬರ್ 2. ಸೊ ಸಿಂಪಲ್ ಆಗಿ ಹೇಳಬೇಕಂದ್ರೆ ದೀಸ್ 2 ನೋಟ್ಸ್ ವಿಲ್ ಎಕ್ಸ್ಪ್ಲೈನ್ ದ ಟೋಟಲ್ ಇನ್ಕಮ್ ಆಫ್ ಎ ಕಂಪನಿ. Then from note number 3 we come across with expenses. So only these two are incomes. Then after that from note number 3 we'll get expenses. So you can write head expenses so that we can easily understand. So in that the first expense is cost of materials consumed. Cost of materials consumed. This is note number 3. Inner column ಅಲ್ಲಿ ಬರ್ಕೊಳ್ಳಿ ಅದನ್ನ. Cost of materials consumed. Inner column ಅಲ್ಲಿ note number 3 ಅದು. Next note number 4. Purchase of stock in trade. Purchase of stock in trade. So this is note number 4, right? The next note number 5. Changes in inventories. Changes in inventories. This is note number 5. The next one, note number 6. Employee benefit expenses. Employee benefit expenses or employee benefit cost. So expenses andru unde, cost andru unde. That is note number 6. The next note number 7, finance cost. Finance cost.
And note number 8, depreciation and amortization expenses. Depreciation and amortization expenses. Okay. Then the one last more. So last one more. That is note number 9. Other expenses. Any other expenses. So up to note number 9, there are expenses should be entered from note number 3, right? Note number 1 and 2 ಏನು ಹೇಳುತ್ತೆ, ಇನ್ಕಮ್ಸ್ ಎಕ್ಸ್ಪ್ಲೇನ್ ಮಾಡುತ್ತೆ ಅಥವಾ ರೆವೆನ್ಯೂ ಎಕ್ಸ್ಪ್ಲೇನ್ ಮಾಡುತ್ತೆ ಕಂಪನಿದು. ಫ್ರಮ್ ನೋಟ್ ನಂಬರ್ 3 to note number 9 we can come across with expenses. ಸೊ ಈ ಎಲ್ಲ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡಿ ಔಟರ್ ಕಾಲಮಲ್ಲಿ ಹಾಕಿದರೆ ಮೈನಸ್, ಆ್ಯಕ್ಚುಲಿ ಇಲ್ಲಿ ಲೆಸ್ ಅಂತ ಬರ್ಕೊಳ್ಳಿ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟುಡ್ ಈಸಿಲಿ. ಓಕೆ, ಲೆಸ್ ಮಾಡ್ಕೋಬೇಕು. ರೆವಿನ್ಯೂನಲ್ಲಿ ಈ ಎಕ್ಸ್ಪೆನ್ಸಸ್ನ ಲೆಸ್ ಮಾಡ್ಕೋಬೇಕು. ದ ರಿಮೈನಿಂಗ್ ಬ್ಯಾಲೆನ್ಸ್ ವಿಲ್ ಕಾಲ್ ಇಟ್ ಆಸ್ ಪ್ರಾಫಿಟ್ ಬಿಫೋರ್ exceptional items and tax. So what is this? Profit but before exceptional items and tax. So this is profit, income minus expenses. So income minus expenses ಮಾಡಿದಾಗ ನಿಮಗೆ ಬರೋದು ಪ್ರಾಫಿಟ್ ಆಗುತ್ತೆ, ಹೌದಾ? ಇನ್ ಕೇಸ್ ಇನ್ಕಮ್ ಜಾಸ್ತಿ ಇದ್ದು ಎಕ್ಸ್ಪೆನ್ಸಸ್ ಕಡಿಮೆ ಇತ್ತು ಅಂದರೆ absolutely this will be the profit. So which type of profit it is? Profit before exceptional items and tax. So what are exceptional items? So we'll discuss further. Okay, so notes to accounts ಮಾಡಬೇಕಾದಾಗ ಅದರ ಬಗ್ಗೆ ಹೇಳ್ತೀನಿ ನಾನು. So just format ಅಲ್ಲಿ ನೋಡ್ಕೊಳ್ಳಿ. This is the profit. So which type of profit it is? Profit before exceptional items and tax. Then after this, after note number 9, so next is note number 10. Exceptional items. Note number 10 is exceptional items. So what are those exceptional items? So we'll discuss later. ನೋಟ್ಸ್ ಟು ಅಕೌಂಟ್ಸ್ ಅಲ್ಲಿ ಮಾಡಬೇಕಾದಾಗ ಹೇಳ್ತೀನಿ ನಾನು ಎಕ್ಸೆಪ್ಷನಲ್ ಐಟಮ್ಸ್ ಅಂದರೆ ಯಾವುದು ಅಂತ ಹೇಳಿ. ಸೊ ಇಲ್ಲಿ ಎಂಟ್ರಿ ಮಾತ್ರ ಬರ್ಕೊಳ್ಳಿ ಅಷ್ಟೇ. ಎಕ್ಸೆಪ್ಷನಲ್ ಐಟಮ್ಸ್ ನೋಟ್ ನಂಬರ್ 10. ಓಕೆ, so here exceptional items can be added or sometimes so those should be deducted. Exceptional items note number 10 ಏನಿದೆ ಅಲ್ವಾ, ಸೊ ಇದು ಮೇ ಬಿ ಸಮಟೈಮ್ಸ್ ಆ್ಯಡ್ ಆಗುತ್ತೆ, ಇಲ್ಲ ಸಮಟೈಮ್ಸ್ ಡಿಡಕ್ಟ್ ಆಗುತ್ತೆ. ಸೊ ಯಾವ ಸಿಚುವೇಷನಲ್ಲಿ ಅದನ್ನು ಆ್ಯಡ್ ಮಾಡ್ತೇವೆ ಅಥವಾ ಯಾವ ಟೈಮಲ್ಲಿ ನಾವು ಅದನ್ನು ಡಿಡಕ್ಟ್ ಮಾಡ್ತೀವಿ ಅಂತ ಹೇಳಿ ನೋಟ್ಸ್ ಟು ಅಕೌಂಟ್ಸ್ ಮಾಡಬೇಕಾದಾಗ ಹೇಳ್ತೀನಿ. ಸೊ ನೋಟ್ ನಂಬರ್ 10 ಈಸ್ ಎಕ್ಸೆಪ್ಷನಲ್ ಐಟಮ್ಸ್. ಅಂಡ್ ವಾಟ್ ಈಸ್ ದ ಬ್ಯಾಲೆನ್ಸ್ ಅಮೌಂಟ್? ದಿಸ್ ಈಸ್ ಆಲ್ಸೋ ಪ್ರಾಫಿಟ್ before extraordinary items and tax. So what is the type of profit it is? Which type of profit it is? Profit before extraordinary items and tax. So before that, profit before exceptional items and tax. So with adjustment of exceptional items, the balance profit will call it as profit before extraordinary items and tax. ಫಸ್ಟ್ ಏನಾಗುತ್ತೆ, ನೋಟ್ ನಂಬರ್ 9 ನೋಟ್ಸ್ ಟು ಅಕೌಂಟ್ಸ್ ಮಾಡಬೇಕಾದಾಗ ಎಕ್ಸ್ಪೆನ್ಸಸ್ ಮೈನಸ್ ಮಾಡಿದಾಗ ಫಸ್ಟ್ ಬರೋ ಪ್ರಾಫಿಟ್ ಏನಿದು? ಪ್ರಾಫಿಟ್ ಬಿಫೋರ್ ಎಕ್ಸೆಪ್ಷನಲ್ ಐಟಮ್ಸ್ ಆ್ಯಂಡ್ ಟ್ಯಾಕ್ಸ್. ಅದಾದಮೇಲೆ ನೋಟ್ ನಂಬರ್ 10 ಅಡ್ಜಸ್ಟ್ಮೆಂಟ್ ಮಾಡಿದಾಗ ಎಕ್ಸೆಪ್ಷನಲ್ ಐಟಮ್ಸ್ ಅಡ್ಜಸ್ಟ್ಮೆಂಟ್ ಮಾಡಿದಾಗ ನಮಗೆ ಬ್ಯಾಲೆನ್ಸ್ ಅಮೌಂಟ್ ಏನಾಗುತ್ತೆ? ಪ್ರಾಫಿಟ್ ಬಿಫೋರ್ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಆ್ಯಂಡ್ ಟ್ಯಾಕ್ಸ್. And note number 1 again adjust extraordinary
items. Okay, extraordinary items adjust ಮಾಡಿ. Again here extraordinary items ಕೂಡ ಅಲ್ಲಿ may be subtracted or added. So this is balance amount. So which type of balance it is? Profit before tax. Profit before tax. Okay, after note number 11 the balance is profit before tax. The next note number 12, tax expenses. Actually tax expenses minus ಮಾಡಬೇಕು. ಇದನ್ನ ಬ್ರಾಕೆಟ್ ಅಲ್ಲಿ ಹಾಕ್ತೀನಿ. If it is shown in the bracket, it is implied that negative figure. Okay, tax expenses minus ಅಂತ ಅರ್ಥ. ಬ್ರಾಕೆಟ್ ಹಾಕಿದ್ರೆ ಅದು ಮೈನಸ್ ಅಂತ ಅರ್ಥ. So tax expenses minus ಮಾಡಿ. So this is profit after tax. So how many notes are there? 12 notes ಆಯಿತು. ಸೊ ನಾನು ಎಷ್ಟು ಹೇಳಿದ್ದೆ ಮುಂಚೆ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಟೋಟಲ್ 13 ನೋಟ್ಸ್ ಬರುತ್ತೆ ಅಂತ ಹೇಳಿದ್ದೆ. ಸೊ ಒನ್ ಮೋರ್ ನೋಟ್ ಇದರಲ್ಲಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕಂಪ್ಲೀಟ್ ಆಯಿತು ಇದು. ದೆನ್ ಸೆಕೆಂಡ್ ರೋಮನ್ ನಂಬರ್ ಹೆಡ್ ಬರುತ್ತೆ, ದಟ್ ಈಸ್ discontinuing operations. So first Roman number head ಯಾವುದು ಬರೆದಿದ್ದೀವಿ? Continuing operations. The second one is discontinuing operations. So this is nothing but note number 13. So ಇದರಲ್ಲಿ profit on discontinuing operations ಒಂದು. ಸೊ ಅದಕ್ಕೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಮೈನಸ್ ಮಾಡ್ಕೋಬೇಕು ಇನ್ ಕೇಸ್ ಎಂಟ್ರಿ ಕೊಟ್ಟಿದ್ರೆ. ಸಾರಿ, ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಆನ್ ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ಸ್. ಸೊ ಇಲ್ಲಿ ಬ್ರಾಕೆಟ್ ಮೆನ್ಷನ್ ಮಾಡಿದರೆ ಇಟ್ ಈಸ್ negative figure. The balance outer column ಹಾಕಿ. This is profit. So from profit deduct tax expenses of discontinuing operations. So ಇಲ್ಲಿ ನೋಡಿ, ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಇಲ್ಲೂ ಇದೆ, ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಇಲ್ಲೂ ಇದೆ. ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಆಫ್ ಕಂಟಿನ್ಯೂಯಿಂಗ್ ಆಪರೇಷನ್ಸ್, ಇದು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಆಫ್ ಕಂಟಿನ್ಯೂಯಿಂಗ್ ಆಪರೇಷನ್ಸ್. ಬಟ್ ಇದು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಆಫ್ ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ಸ್. ಡಿಫರೆನ್ಸ್ ಇದೆ. ಸೊ ಅಲ್ಲಿ ಪ್ರಿಪ್ರೇಷನ್ ಆಫ್ ಫಿನಾನ್ಸ್ ಸ್ಟೇಟ್ಮೆಂಟ್ ಚೆಕ್ ಮಾಡಿಕೊಳ್ಳಿ ಕ್ವೆಶನಲ್ಲಿ ಯಾವ ಥರ ಮೆನ್ಷನ್ ಮಾಡ್ತಾ ಇದ್ದಾನೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಆಫ್ ಕಂಟಿನ್ಯೂಯಿಂಗ್ ಆಪರೇಷನ್ಸ್ ಬೇರೆ ಕೊಟ್ಟಿರ್ತಾನೆ, ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಆಫ್ ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ಸ್ ಕೂಡ ಬೇರೆ ಕೊಟ್ಟಿರ್ತಾನೆ. ಓಕೆ, ಸೊ ಅದನ್ನು ಕ್ಲಿಯರಾಗಿ ನೋಡಿಕೊಂಡು ಕೇರ್ಫುಲ್ಲಾಗಿ ನೋಡ್ಕೊಂಡು ಎಂಟ್ರಿ ಮಾಡ್ಕೊಳ್ಳಿ. ಸೊ ಪ್ರಾಫಿಟ್ ಆನ್ ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್ಸ್ ಡಿಡಕ್ಟ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್, ದ ರಿಮೈನಿಂಗ್ ಬ್ಯಾಲೆನ್ಸ್ ವಿಲ್ ಬಿ outer column. So here there are two incomes, that is there are two profits. Profit after tax, that is continuing operations. Then again profit of discontinuing operations. There are two profits, profit of continuing operations, profit of discontinuing operations. So if you add these two profits, so this will be the total profit for the year. Total profit for the year. So total profit for the year andru unde, so total profit for the current year andru unde. Okay, so this is the format of statement of profit and loss. So statement of profit and loss andru unde, statement of income andru unde. Income statement anta kotrunu same meaning barutte. Exam nalli kelidre income statement anta kelidrunu ide format ಹಾಕಬೇಕು. ಓಕೆ, ಸೊ ಈ ವಿಡಿಯೋ ಪಾಸ್ ಮಾಡ್ಕೊತ ಫಾರ್ಮ್ಯಾಟ್ ಬರ್ಕೊತ ಹೋಗಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಫಾರ್ಮ್ಯಾಟ್ ಹೇಳ್ತೀನಿ. ರೈಟ್, ಥ್ಯಾಂಕ್ ಯು ಸೋ ಮಚ್.